ಪಾಕಿಸ್ತಾನದ ಉಗ್ರ ಮುಖವನ್ನ ಕಳಚೋದಕ್ಕೆ ಭಾರತ ಶಪಥ ಮಾಡಿಕೊಂಡಿದೆ. ಪಾಕಿಸ್ತಾನದ ಮತ್ತೊಂದು ಉಗ್ರ ಮುಖವನ್ನ ಕಳಚೋದಕ್ಕೆ ಭಾರತ ಶಪಥ. ಜರ್ಮನಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತಾಡಿದ್ದಾರೆ. ಭಯೋತ್ಪಾದನೆಯಿಂದ ತನ್ನನ್ನ ರಕ್ಷಿಸಿಕೊಳ್ಳೋದಕ್ಕೆ ಹಕ್ಕು ಭಾರತಕ್ಕಿದೆ. ಪಹಲ್ಗಾಮ್ ಮೇಲಿನ ಉಗ್ರರ ದಾಳಿಗೆ ಭಾರತ ಪ್ರತಿಕ್ರಿಯಿಸಿದೆ ಅಷ್ಟೇ. ಭಾರತ ಎಂದಿಗೂ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗಳನ್ನು ಮಾಡೋದಿಲ್ಲ. ನಮ್ಮಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ, ಈ ತರಹದ ಬ್ಲ್ಯಾಕ್ ಮೇಲ್ ಸಿದ್ಧಾಂತ ಭಾರತಕ್ಕಿಲ್ಲ. ಪಾಕಿಸ್ತಾನ ನ್ಯೂಕ್ಲಿಯರ್ ಸಂಗ್ರಹಿತವಾದ ದೇಶ, ಅಲ್ಲೊಂದು ನ್ಯೂಕ್ಲಿಯರ್ ಬಾಂಬ್ ಇದೆ. ಆ ಪಾಕಿಸ್ತಾನ ಹೇಳ್ಕತ್ತು ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಎಕ್ಸಿಬಿಷನ್ ನಲ್ಲಿ ಪ್ರದರ್ಶನಕ್ಕಿಟ್ಟಿಲ್ಲ, ನಾವು ಬಳಕೆ ಮಾಡ್ತೀವಿ ಅಂತ. ಅವಿವೇಕಿಗಳ 3 ಹೊತ್ತು ಊಟ ಮಾಡೋದಕ್ಕೆ ಅನ್ನ ಇಲ್ಲ ದೇಶದಲ್ಲಿ. ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡೇನು ಉಪ್ಪು ಖಾರ ಹಾಕೊಂಡು ನೆಕ್ಕದಕ್ಕೆ ಸಾಧ್ಯನಾ? ಭಾರತ ಬಿಟ್ಟ ಸ್ಯಾಂಪಲಿಗೆ ಬೆದರಿ ಬೆಂಡಾಗಿ ಏನೇನಾಗಿದೆ ಪಾಕಿಸ್ತಾನ. ಜರ್ಮನಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ದಾರೆ. ಭಯೋತ್ಪಾದನೆಯಿಂದ ತನ್ನ ದೇಶವನ್ನು ರಕ್ಷಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಹಕ್ಕಿದೆ. ಅದರ ಭಾಗವಾಗಿಯೇ ನಾವು ಪ್ರತ್ಯುತ್ತರವನ್ನು ಕೊಟ್ಟಿರುವಂತಹದ್ದು. ಭಯೋತ್ಪಾದನೆಯನ್ನ ಎಂದಿಗೂ ಭಾರತ ಸಹಿಸೋದಿಲ್ಲ. ಅದು ಪಾಕಿಸ್ತಾನವೇ ಮಾಡಲಿ, ಚೀನಾವೇ ಮಾಡಲಿ, ಅಲ್ಲ ಮುಂದೊಂದು ದಿನ ಅಮೆರಿಕನೇ ಮಾಡಲಿ, ಭಾರತದ ವಿರುದ್ಧ ಷಡ್ಯಂತ್ರ ಭಾರತ ಸಹಿಸೋದಿಲ್ಲ. ವಿದೇಶಾಂಗ ಸಚಿವರು ಜರ್ಮನಿ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತನಾಡಿದ್ದಾರೆ. Share with you. I come to Berlin in the immediate aftermath of India responding to the Pahalgam terror attack. Let me share with you what I conveyed to Minister Wadiful in that context. India has zero tolerance for terrorism. India will never give in to nuclear blackmail. And India will deal with Pakistan purely bilaterally. There should be no confusion in any quarter in that regard. We also value Germany's understanding that every nation has the right to defend itself against terrorism. So once again, Minister Wadiful, Johan, thank you for the ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.